ಸಿನಿಮಾ ಸ್ಟೈಲ್ನಲ್ಲಿ ಗ್ಯಾಂಗ್ ಒಂದು ಶ್ರೀಗಂಧದ ಮರಗಳ ಸಾಗಾಟವನ್ನ ಮಾಡಿ ತಗ್ಲು ಹಾಕೊಂಡಿದೆ. ನೋಡೋಕೆ ಕಾಣಿಸ್ತಾ ಇದ್ದಿದ್ದು ಈರುಳ್ಳಿ ಮೂಟೆ ಮಾತ್ರ. ಆದ್ರೆ ಮೂಟೆಯನ್ನ ತೆಗೆದು ಪರಿಶೀಲನೆ ಮಾಡಿದಾಗ ಅದರ ಒಳಗೆ ಕಾಣಿಸಿದ್ದು ಶ್ರೀಗಂಧದ ಮರ. ಟೆಂಪೋದಲ್ಲಿ ಶ್ರೀಗಂಧದ ಮರಗಳ ಸಾಗಾಟ ನಡೀತಾ ಇತ್ತು. ಡೆಸ್ಟಿನೇಷನ್ ಇನ್ನೇನು ರೀಚ್ ಆಗಬೇಕು ಅನ್ನುವಷ್ಟರಲ್ಲಿ ಈ ಗ್ಯಾಂಗ್ ಪೊಲೀಸರ ಕೈನ ಲಾಕ್ ಆಗ್ಬಿಟ್ಟಿದೆ. ಬೆಂಗಳೂರಿನ ಸಿದ್ದಾಪುರ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಶ್ರೀಗಂಧದ ಮರವನ್ನ ಸಾಗಿಸ್ತಾ ಇದ್ದಂತಹ ವೆಹಿಕಲ್ ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಸಾಗಾಟವನ್ನ ಮಾಡ್ತಾ ಇದ್ದಂತಹ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 790 ಕೆಜಿಯ 18 ಶ್ರೀಗಂಧದ ಮರಗಳ ತುಂಡುಗಳ ಬ್ಯಾಗ್ ಅನ್ನ ಜಪ್ತಿ ಮಾಡುವಂತಹ ಕೆಲಸವನ್ನ ಸಿದ್ದಾಪುರ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಹೇಗೆ ಅಂತ ಹೇಳಿ ನಾಕಾಬಂದಿ ಮಾಡಿ ಇವರನ್ನ ಹಿಡಿತಾರೆ. ಬಟ್ ಮೊದಲೇ ಪೊಲೀಸರಿಗೆ ಈ ರೀತಿ ಶ್ರೀಗಂಧದ ಮರಗಳ ಕಳ್ಳ ಸಾಗಾಟ ಆಗ್ತಿದೆ ಅನ್ನುವಂತಹ ಮಾಹಿತಿ ಏನಾದ್ರೂ ಲಭ್ಯವಾಗಿತ್ತಾ ಹೇಗೆ? ವಿದ್ಯಶ್ರೀ, ಈರುಳ್ಳಿ ಮೂಟೆಯಲ್ಲಿ ಶ್ರೀಗಂಧದ ಮರವನ್ನು ಸಾಗಾಟ ಮಾಡ್ತಿದ್ದಂತಹ ಗ್ಯಾಂಗ್ ಅನ್ನು ಸಿದ್ದಾಪುರ ಪೊಲೀಸರು ಬಂಧಿಸಿರುವಂತದ್ದು. ಪೊಲೀಸರು ಇತ್ತೀಚೆಗೆ ರಾತ್ರಿ ವೇಳೆಯಲ್ಲಿ ನಾಕಾಬಂದಿಯನ್ನು ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಬೆಂಗಳೂರಿನಲ್ಲಿ ಅಪರಾಧ ಪ್ರಕರಣಗಳನ್ನ ಕಂಟ್ರೋಲ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ನಾಕಾಬಂದಿಯನ್ನು ಹಾಕ್ತಾ ಇರ್ತಾರೆ. ನಾಕಾಬಂದಿಯನ್ನು ಹಾಕಿ ವಾಹನಗಳ ಪರಿಶೀಲನೆಯನ್ನು ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ವಾಹನ ಕೂಡ ಬರುತ್ತೆ. ಆಗ ಪೊಲೀಸರಿಗೆ ಅನುಮಾನವನ್ನು ವ್ಯಕ್ತಪಡಿಸಿ ಗಾಡಿನ ಚೆಕ್ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಗಳ ಮುಖಭಾವ ಏನಿರುತ್ತೆ ಇದು ಸಾಕಷ್ಟು ಭಯಗೊಂಡಂತ ರೀತಿಯಲ್ಲಿ ಪೊಲೀಸರಿಗೆ ಕಾಣುತ್ತೆ. ಹಾಗಾಗಿ ಇವ್ರು ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇನಿದೆ ಅದು ಪೊಲೀಸರಿಗೆ ಫಿಕ್ಸ್ ಆಗುತ್ತೆ. ಆನಂತರದಲ್ಲಿ ಅವರು ಇಡೀ ಗಾಡಿಯನ್ನ ಚೆಕ್ ಮಾಡ್ತಾರೆ. ಮೇಲ್ಭಾಗದಲ್ಲಿ ಅಂದ್ರೆ ಆ ಒಂದು ಟೆಂಪೋನ ಮೇಲ್ಭಾಗದಲ್ಲಿ ಈರುಳ್ಳಿ ಮೂಟೆಗಳಿರುತ್ತೆ. ಆದ್ರೆ ಕೆಳಭಾಗದಲ್ಲಿ ಶ್ರೀಗಂಧದ ತುಂಡುಗಳಿರುವಂತದ್ದು ಪರಿಶೀಲನೆ ವೇಳೆಯಲ್ಲಿ ಗೊತ್ತಾಗುತ್ತೆ. ಪೊಲೀಸರು ಕೂಡ ತತ್ಕ್ಷಣವೇ 3 ಜನ ಆರೋಪಿಗಳನ್ನ ಬಂಧಿಸ್ತಾರೆ. ಇದು ಎಲ್ಲಿಂದ ತರ್ತಾ ಇದ್ದಿದ್ದು ಅನ್ನೋದನ್ನ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಆಂಧ್ರದ ಕರ್ನೂಲ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಅನ್ನುವಂಥದ್ದೇ ಅದು ಗೊತ್ತಾಗಿರುವಂತದ್ದು. ಇದು KR ಪುರಂ ಕಡೆಗೆ ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಅಲ್ಲಿ ಯಾರಿಗೆ ತಲುಪಿಸಬೇಕಿತ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಇವರು ಎಲ್ಲಿಂದ ತಂದ್ರು, ಹಾಗೆ ಇದನ್ನ ಎಲ್ಲಿ ಬೆಳೆದಿದ್ದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಅಂದ್ರೆ ಎಷ್ಟು ನೀಟಾಗಿ ಇವ್ರು ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ ಮೇಲ್ಗಡೆಗೆ ಈರುಳ್ಳಿ ಮೂಟೆ ಇರುತ್ತೆ, ಕೆಳಗಡೆಗೆ ಶ್ರೀಗಂಧ ಇರುತ್ತೆ. ಅಂದ್ರೆ ಅದನ್ನು ಕೂಡ ಅದೇ ಚೀಲದಲ್ಲಿ ತುಂಬಿರ್ತಾರೆ. ಹಾಗಾಗಿ ಪೊಲೀಸರು ಕೂಡ ಅನುಮಾನ ಬರೋದಿಲ್ಲ ಅನ್ನುವಂತ ಒಂದು ಪ್ಲಾನ್ ಅನ್ನ ಕೂಡ ಮಾಡಿರ್ತಾರೆ. ಆದ್ರೆ ಪೊಲೀಸರು ಪರಿಶೀಲನೆಯನ್ನ ಸರಿಯಾಗಿ ಮಾಡಿದಂತಹ ವೇಳೆಯಲ್ಲಿ ಇದರಲ್ಲಿ ಶ್ರೀಗಂಧದ ತುಂಡಿರುವಂತದ್ದು ಗೊತ್ತಾಗುತ್ತೆ. ಸುಮಾರು 750 ಕೆಜಿಗೂ ಹೆಚ್ಚು ಶ್ರೀಗಂಧದ ತುಂಡುಗಳನ್ನ ಪೊಲೀಸರು ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. ಒಟ್ಟು 18 ಮೂಟೆಗಳಲ್ಲಿ ಇವರು ಸಾಗಾಟವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇ ಅದು ಗೊತ್ತಾಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಆರೋಪಿಗಳ ಹಿನ್ನೆಲೆಯನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇವರು ಈ ಹಿಂದೆ ಬೇರೆ ಏನಾದ್ರೂ ಸಾಗಾಟವನ್ನ ಮಾಡಿದ್ರ, ಬೇರೆ ಎಲ್ಲಿಗೆ ಇವರು ಸಾಗಾಟವನ್ನ ಮಾಡ್ತಾ ಇದ್ರು, ಯಾರಿಗೆ ಈ ಒಂದು ಶ್ರೀಗಂಧ ತುಂಡುಗಳು ಹೋಗ್ತಾ ಇತ್ತು, ಇದೇನಾದ್ರೂ ವಿದೇಶಕ್ಕೆ ಹೋಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇರುವಂತದ್ದು. ಅಂದ್ರೆ ಚೀನಾಗೆ ಸಪ್ಲೈ ಆಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇರೋದ್ರಿಂದಾಗಿ ಆ ಬಗ್ಗೆಯೂ ಕೂಡ ತನಿಖೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.